ವೀಕ್ಷಕರೇ ನಮಸ್ಕಾರ. ಸೋಷಿಯಲ್ ಮೀಡಿಯಾದ ಇಂದಿನ ದಿನಗಳಲ್ಲಿ ನಾವು ವಾಟ್ಸಪ್ ಇರಬಹುದು ಅಥವಾ ಇನ್ಸ್ಟಾಗ್ರಾಮ್ ಇರಬಹುದು, ಫೇಸ್ಬುಕ್ ಇರಬಹುದು, ಓಪನ್ ಮಾಡಿದರೆ ಒಂದು ಅಡ್ವರ್ಟೈಸ್ಮೆಂಟು, ವಿಜ್ಞಾಪನೆ ನೀವು ಪದೇ ಪದೇ ನೋಡಿರ್ತೀರ. ನಿಮ್ಮ ಹ್ಯಾಂಡ್ ರೈಟಿಂಗಿಂದ ನಿಮ್ಮ ಜೀವನ ಬದಲಾಯಿಸ್ಕೊಳ್ಳಿ ಅಂತ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಬಹಳ ಸುಂದರವಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ ಯಾವ ರೀತಿ ಮಾಡಬಹುದು. ಬಹುಶಃ ಇವರು ಮಾಡೋ ಕ್ಲೇಮ್ಸನ್ನು ಯಾವುದನ್ನು ನಾನು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಈ ಕ್ಲೇಮ್ಸ್ ಮಾಡೋರು ಯಾರು, ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಮತ್ತು ಇವರ ಹಿನ್ನೆಲೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಪ್ರಕಾರ ನೀವು ಮುಂದುವರಿಯೋದು ಉತ್ತಮ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕೆಂದರೆ ನಾನೊಬ್ಬ ಮನಃಶಾಸ್ತ್ರಜ್ಞನಾಗಿ ಅದರ ಜೊತೆಯಲ್ಲೇ ಒಬ್ಬ ಹ್ಯಾಂಡ್ ರೈಟಿಂಗ್ ಸ್ಪೆಷಲಿಸ್ಟ್ ಆಗಿ ನಾನಲ್ಲಿ ಎಕ್ಸ್ಪರ್ಟ್ ಅನ್ನೋ ಪದವನ್ನು ಬಳಸೋದಿಲ್ಲ. ಯಾಕೆಂತ ಹೇಳಿದರೆ ಲೀಗಲ್ ಟರ್ಮಿನಾಲಜಿ ನಾವೇನು ಕೋರ್ಟ್ಗಳಲ್ಲಿ ಬಳಸ್ತೀವಿ, ಇಲ್ಲಿ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಅಂತ ಹೇಳಿದರೆ ಆ್ಯಕ್ಚುಲಿ ಫೊರೆನ್ಸಿಕ್ ಡಾಕ್ಯುಮೆಂಟ್ ಎಕ್ಸಾಮಿನರ್ ಅಂತ ಹೇಳ್ತಾರೆ ಇವರನ್ನು. ಅಂದರೆ ಪತ್ತೇದಾರಿಗೆ ಬಳಸುವಂಥ ಏನೋ ಒಂದು ವಿಜ್ಞಾನ ಇದೆ, ಇದನ್ನು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಅಂತ ಹೇಳ್ತಾರೆ, ಅಥವಾ ಅಲ್ಲಿ ಪರಿಣತಿ ಪಡೆದವ್ರನ್ನ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಅಂತ ಹೇಳ್ತಾರೆ. ನಾವು ಬಳಸೋದು ನಿಮ್ಮ ಬರವಣಿಗೆಯನ್ನು ನಿಮ್ಮ ವ್ಯಕ್ತಿತ್ವವಾಗಿ ಇಂಟರ್ಪ್ರೆಟ್ ಮಾಡಿ ಆ ಮೂಲಕ ನಿಮ್ಮ ಜೀವನದಲ್ಲಿ ನೀವು ಯಾವ ಬದಲಾವಣೆ ಅಂತಂದರೆ ನಿಮ್ಗೆ ಅನುಕೂಲ ಆಗುತ್ತೆ, ಅಥವಾ ನೀವೇನಾದರೂ ತೊಂದರೆಗಳಿಂದ ಹಾದು ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ಅದನ್ನು ಗುರುತಿಸ್ಬಿಟ್ಟು ಇದಕ್ಕೆ ಯಾವ ರೀತಿ ಪರಿಹಾರ ಕಂಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡಾಗ ನಿಮಗಿಲ್ಲಿ ಹ್ಯಾಂಡ್ ರೈಟಿಂಗ್ನ ಬಳಕೆ ತುಂಬ ಚೆನ್ನಾಗಿ ಮಾಡೋಕ್ಕಾಗತ್ತೆ. ಈಗ ನಾನು ಕೂಡ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಥವಾ ನಾವೇನು ಗ್ರಫಾಲಜಿ ಅಂತಲೂ ಹೇಳ್ತೀವಿ, ಇದಕ್ಕೆ ಕಲಿಯೋದಕ್ಕೆ ಬೇಸಿಕ್ಸ್ ಕಲಿಯೋದಕ್ಕೆ ಹೆಚ್ಚಿನವರಿಗೆ ಎನ್ಕರೇಜ್ ಮಾಡ್ತೀನಿ, ಪರ್ಟಿಕ್ಯುಲರ್ಲಿ ಪೇರೆಂಟ್ಸ್ಗೆ. ಏನಕ್ಕೆ ಅಂತ ಹೇಳಿದರೆ ನಿಮ್ಮ ಬರವಣಿಗೆಯನ್ನು ನೀವೇ ಅನಲೈಸ್ ಮಾಡ್ಕೋಬಹುದು. ಆವಾಗ ನಿಮಗೆ ನಿಮ್ಮ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರ ಮೂಲಕ ನೀವೇನಾದರೂ ಬದಲಾವಣೆ ಮಾಡ್ಕೋಬೇಕು, ನಿಮ್ಮಲ್ಲಿ ನಿಮ್ಮ ನಡವಳಿಕೆಯಲ್ಲಿ, ಕೈ ಬರಹದಲ್ಲೆಲ್ಲ ನಡವಳಿಕೆಯಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತ ಬಯಸ್ತೀರ, ನಿಮಗೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ನಿಮ್ಮ ಮಕ್ಕಳ ವಿಚಾರಕ್ಕೆ ಬಂದಾಗ ಮಗುವಿನ ಏನು ಬೆಳವಣಿಗೆ ಇದೆ, ಅವರ ಬರವಣಿಗೆ ನೋಡ್ತಾ ನೋಡ್ತಾ ನಿಮಗೂ ಅರ್ಥ ಆಗುತ್ತೆ ಏನೇನು ಬದಲಾವಣೆ ಆಗ್ತಾ ಇದೆ ಈ ಮಗುವಿನಲ್ಲಿ ಅನ್ನೋದು ನಿಮಗೆ ಅರ್ಥ ಮಾಡಿಕೊಂಡು ಆ ಪ್ರಕಾರ ಆ ಮಗುವಿಗೆ ಬೇಕಾದಂಥ ಏನು ಸಪೋರ್ಟ್ ಸಿಸ್ಟಮ್ ಇದೆ ಅದನ್ನು ಕ್ರಿಯೇಟ್ ಮಾಡಿಕೊಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಆದರೆ ತುಂಬ ಕಡೆ ಏನಾಗುತ್ತೆ, ನಿಮಗೆ ಇನಿಷಿಯಲಿ ಒಂದು 50 ರೂಪಾಯಿಗೋ 100 ರೂಪಾಯಿಗೋ ಬನ್ನಿ, ನಾವು ಹ್ಯಾಂಡ್ ರೈಟಿಂಗ್ ಹೇಳ್ಕೊಡ್ತೀವಿ, ನಿಮ್ಮ ಸಿಗ್ನೇಚರ್ ನೋಡಿ ಹೇಳ್ತೀವಿ ಅಂಥೇಳಿ ಅವ್ರು ಹೇಳ್ತಾರೆ. ಅವ್ರು ಹೇಳೋದ್ರಲ್ಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಿಮಗೆ ಸಿಗುವಂಥ ಇನ್ಫಾರ್ಮೇಷನ್ ಏನಿರುತ್ತೆ ತುಂಬ ಲಿಮಿಟೆಡ್ ಇರುತ್ತೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ವಿಚಾರಗಳನ್ನು ನೀವು ಆನ್ಲೈನಲ್ಲಿ ಕಲಿಯುವಂಥದ್ದೇನಿದೆ ಇದು ಬಹುಶಃ ವಿನಾಶಕಾರಿ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂತ ಹೇಳಿದರೆ ಒಬ್ಬ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿ ನಾನು ಈ ಕ್ಷೇತ್ರದಲ್ಲಿ ಸುಮಾರು 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆ ಆಫ್ಲೈನಲ್ಲಿ ಹೇಳ್ಕೊಡ್ಬೇಕಾದ್ರೇ ಎಷ್ಟೋ ಕಡೆ ನನ್ನ ಸ್ಟೂಡೆಂಟ್ಸು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಸೊ ನಾವು ಟ್ರೈನಿಂಗ್ ಆದಮೇಲೆ ಅವರಿಗೆ ಕನಿಷ್ಠ 4-5 ರಿವ್ಯೂ ಸೆಷನ್ಸ್ ಅಂತ ಕೊಡ್ತೀವಿ. ಅಂದರೆ ಅವ್ರು ಬಂದು ಮಾಡಿರೋ ಅನಾಲಿಸಿಸ್ ನಮ್ಗೆ ತೋರಿಸ್ಬೇಕು, ಇದನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ನನಗೆ ಹೇಳಿ ತೋರಿಸ್ಬೇಕು. ಪ್ಲಸ್ ಒಬ್ಬ ಬರಹಗಾರನ ದೃಷ್ಟಿಯಿಂದ, ಅಂದರೆ ಬರೆದಿರೋರ ದೃಷ್ಟಿಕೋನದಿಂದ ಅವರ ವ್ಯಕ್ತಿತ್ವದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದನ್ನು ಕೂಡ ನಾವು ಹೇಳ್ಕೊಡ್ಬೇಕಾಗತ್ತೆ. ನಾವು ಮನಃಶಾಸ್ತ್ರದಲ್ಲಿ ಇದನ್ನು ಎಂಪತಿ ಅಂತ ಹೇಳ್ತೀವಿ. ಸೊ ಈ ಎಂಪತೈಸ್ ಮಾಡೋ ಸಾಮರ್ಥ್ಯ ಇದೆಯಾ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಒಬ್ಬ ಎನಲಿಸ್ಟ್ಗೆ. ಅಂಥದ್ರಲ್ಲಿ ನೀವು ಆನ್ಲೈನಲ್ಲಿ ನಿಮ್ಮ ಮುಖನೂ ನೋಡಿರೋದಿಲ್ಲ ಎಷ್ಟೋ ಕಡೆ. ಯಾಕಂತ ಹೇಳಿದ್ರೆ ನಾವು ಈ ಆನ್ಲೈನ್ ಕ್ಲಾಸ್ಗಳಲ್ಲಿ ಕ್ಯಾಮ್ರಾ ಆಫ್ ಮಾಡಿರ್ತೀವಿ, ಡೇಟಾ ಜಾಸ್ತಿ ಎಳೆಯುತ್ತೆ ಅಂಥೇಳಿ. ಸೊ ಮುಖನೂ ನೋಡಿರೋದಿಲ್ಲ. ನಮ್ಗೆ ಏನು ಅರ್ಥ ಆಯಿತು ಏನು ಅರ್ಥ ಆಗಿಲ್ಲ ಅನ್ನೋದು ಹೇಳ್ಕೊಡೋರಿಗೂ ಗೊತ್ತಾಗೋದು ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ ದಯವಿಟ್ಟು ಇಂಥ ಟ್ರ್ಯಾಪ್ಗಳಿಗೆ ಬೀಳಬೇಡಿ. ಯಾಕೆಂದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಜನ ಇಂಥದ್ದನ್ನು ಕಲಿತಾರೆ, ಬಳಸೋ ಪ್ರಯತ್ನ ಮಾಡ್ತಾರೆ. ಆದರೆ ನೀವು ಹೊಂಡಕ್ಕೆ ಬೀಳ್ತೀರಾ, ಉಳಿದವ್ರನ್ನ ನಿಮ್ಮ ಜೊತೆ ಹೊಂಡಕ್ಕೆ ಇಳಿತೀರ ಅನ್ನೋದು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ನೀವು ಕಲಿಯೋದಿದ್ದರೆ ಮೊದಲನೇದಾಗಿ ನಿಮಗೆ ಹೇಳಿಕೊಡೋರ ಬ್ಯಾಕ್ಗ್ರೌಂಡ್ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ನೋಡಿಕೊಳ್ಳಿ. ಮನಃಶಾಸ್ತ್ರದ ಬ್ಯಾಕ್ಗ್ರೌಂಡ್ ಇರೋರಾದರೆ ತುಂಬ ಉತ್ತಮ. ಆ ಬ್ಯಾಕ್ಗ್ರೌಂಡ್ ಇಲ್ಲದಿದ್ದರೆ ಬಹುಶಃ ನೀವು ಅವ್ರ ಹತ್ರ ಕಲಿಯೋದು ಸೇಫ್ ಅಲ್ಲ. ಎರಡನೇದು ಆನ್ಲೈನ್ ಆಫ್ಲೈನ್ ಅನ್ನೋದು. ಆನ್ಲೈನ್ ಕ್ಲಾಸಸ್ ಆದರೆ ನಾನು ಖಂಡಿತ ನಕಾರಾತ್ಮಕವಾಗಿ ನನ್ನ ಅಭಿಪ್ರಾಯ ಕೊಡ್ತೀನಿ. ಆಫ್ಲೈನ್ ಕಲಿಯೋದಿದ್ರೆ ನಿಮಗೆ ಎದುರುಗಡೆ ಕೂರಿಸಿ ಹೇಳ್ಕೊಡ್ತಾರೆ. ಪ್ಲಸ್ ಎಷ್ಟು ಫಾಲೋಅಪ್ ಸೆಷನ್ಸ್ ಕೊಡ್ತಾರೆ ಅಂದರೆ ನೀವು ಕನಿಷ್ಠ ಒಂದು 30, 40 ಅಥವಾ 50 ಅನಾಲಿಸಿಸ್ ಆಗೋವರೆಗೂ ನಿಮಗೆ
ನಿಮ್ಮ ಕೈ ಹಿಡಿದು ನಿಮ್ಮನ್ನು ಹೇಗೆ ಅದನ್ನು ಮಾಡಬೇಕು ಅಂತ ತೋರಿಸ್ಕೊಟ್ಟು ನೀವು ಮಾಡಿರೋ ತಪ್ಪುಗಳನ್ನು ಸರಿಪಡಿಸುವಂಥ ಅವಕಾಶ ಇಲ್ಲ ಅಂತ ಹೇಳಿದರೆ ನೀವು ಇದನ್ನು ಅಷ್ಟು ಸುಲಭವಾಗಿ ಕಲಿಯೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಮೂರನೇದಾಗಿ ಅವ್ರ ಎಕ್ಸ್ಪೀರಿಯನ್ಸು ಮತ್ತು ಅವರು ಎಷ್ಟು ಅನಾಲಿಸಿಸ್ ಮಾಡಿದ್ದಾರೆ. ಅನಾಲಿಸಿಸ್ ಮಾಡೋದು ಅಲ್ಲದೇ ನಾನು ಯಾಕೆ ಮನಃಶಾಸ್ತ್ರದ ವಿಚಾರ ಇಲ್ಲಿ ತೆಗೆದೆ ಅಂತ ಹೇಳಿದರೆ, ನಮಗೆ ಕೆಲವೊಂದು ಸರಿ ಕೈ ಬರಹದಲ್ಲಿ ತೊಂದರೆಗಳು ಕಾಣಿಸ್ಬೋದು, ಇದರಲ್ಲಿ ಇನ್ಕ್ಲೂಡಿಂಗ್ ಮೆಂಟಲ್ ಪ್ರಾಬ್ಲಮ್ಸು. ನನಗೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ದಾಗ ಇಂಥ ವಿಚಾರಗಳನ್ನು ನಾನು ಗುರುತಿಸಿದಾಗ ಯಾವ ರೀತಿ ಆ ವ್ಯಕ್ತಿಯ ಜೊತೆ ನಾನು ವ್ಯವಹರಿಸಬೇಕು, ಯಾವ ರೀತಿ ಅವರಿಗೆ ಸೊಲ್ಯೂಷನ್ಸ್ ಕೊಡಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ನಾವು ಒಂದು ಗಾಯವನ್ನು ಕೆದಕಿ ಅದನ್ನು ಇನ್ನಷ್ಟು ದೊಡ್ಡದು ಮಾಡಿ ಅದನ್ನು ಆ ವ್ಯಕ್ತಿ ಇನ್ನಷ್ಟು ಸಫರ್ ಆಗೋ ಹಾಗೆ ನಾವು ಮಾಡ್ತೀವಿ ಹೊರತು ಅವ್ರಿಗೆ ಬೇಕಾದ ಸೊಲ್ಯೂಷನ್ ಕೊಡೋದಕ್ಕೆ ನಮ್ಮ ಹತ್ರ ಏನೂ ಇರೋದಿಲ್ಲ. ಆದ್ದರಿಂದಾಗಿ ಇಂಥ ಅಡ್ವರ್ಟೈಸ್ಮೆಂಟ್ಸ್ ಕಂಡಾಗ ನನ್ನ ಮಾತು ನೆನಪಿಗೆ ಬರಲಿ, ಇಲ್ಲಿ ಸೇರಬೇಕು ಬೇಡ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಎಟ್ ದ ಸೇಮ್ ಟೈಮ್ ನಾನು ಸೈಕಾಲಜಿ ಓದ್ತಾ ಇರೋ ಹುಡುಗರಿಗೆ, ನೀವು ಗ್ರ್ಯಾಜುಯೇಷನ್ BA ಸೈಕಾಲಜಿ, BSc ಸೈಕಾಲಜಿ ಅಥವಾ MSc ಸೈಕಾಲಜಿ ಮಾಡ್ತಾ ಇದ್ದರೆ ಅಥವಾ MA ಸೈಕಾಲಜಿ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನು ಇನ್ವೈಟ್ ಮಾಡ್ತೀನಿ ನಮ್ಮ ಕೋರ್ಸ್ಗಳಿಗೆ ಈ ಮುಖಾಂತರ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಇದರ ರಿಕ್ವೈರ್ಮೆಂಟ್ ತುಂಬ ಇದೆ. ಒಬ್ಬ ಸೈಕಾಲಜಿಸ್ಟ್ ಕೈಯಲ್ಲಿ ಗ್ರಫಾಲಜಿ ಅಥವಾ ಈ ಕೈ ಬರಹ ವಿಶ್ಲೇಷಣೆಯ ಏನು ನಾಲೆಡ್ಜ್ ಇದೆ, ಇದು ಹಲವು ರೀತಿಗಳಲ್ಲಿ ಬಳಕೆಗೆ ಬರುತ್ತೆ. ಯಾಕೆಂದರೆ ನಾನು 20 ವರ್ಷಗಳಿಂದ ಇದನ್ನು ಎಫೆಕ್ಟಿವ್ ಆಗಿ ಬಳಸ್ಕೊಂಡಿದ್ದೀನಿ. ತುಂಬ ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಒಂದು ಕಾರಣಕ್ಕೆ ಸುಮ್ಮನೆ ಕೈ ಬರಹ ಕೊಟ್ಟು ಆಮೇಲೆ ನಾವು ಯಾವಾಗ ಐಡೆಂಟಿಫೈ ಮಾಡಿದ್ವಿ ಅದನ್ನು ಅವ್ರು ಗುರುತಿಸ್ಬಿಟ್ಟು ಆ ಮುಖಾಂತರ ಅವರು ಯಾವ ಸೊಲ್ಯೂಷನ್ಸನ್ನು ಕಂಡ್ಕೋಬೇಕಾಗಿತ್ತು ಇದನ್ನು ಕೂಡ ಕಂಡ್ಕೊಳ್ಳುವಂಥ ಒಂದು ಸನ್ನಿವೇಶಗಳು ನಾವು ಬೇಕಷ್ಟು ನೋಡಿದ್ದೀವಿ. ಆದ್ದರಿಂದ ಕಲಿಯೋದಕ್ಕೆ ಇಷ್ಟ ಇರೋರು ನಾವು ಕಲಿಸೋದಕ್ಕೆ ಖಂಡಿತವಾಗ್ಲೂ ರೆಡಿಯಾಗಿರ್ತೀವಿ. ಎಟ್ ದ ಸೇಮ್ ಟೈಮ್ ಸೈಕಾಲಜಿ ಓದಿರೋರು ಕಲಿಬಾರ್ದು ಅಂತ ಏನೂ ಇಲ್ಲ, ನಾವು ಬೇಸಿಕ್ಸ್ ಅಂತ ಹೇಳ್ತೀವಿ, ಅದನ್ನು ಕಲಿಯಿರಿ, ನಿಮ್ಗೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಆದರೆ ಯಾವುದೇ ಸ್ಕಿಲ್, ಯಾಕಂದರೆ ಇದೊಂದು ಕೌಶಲ್ಯ, ಇದು ಒಂದು ವಿಜ್ಞಾನ. ನಾವು ಮೊದಲನೇದಾಗಿ ನನಗೆ ಅದರ ಬೇಕಾದಂಥ ಬ್ಯಾಕ್ಗ್ರೌಂಡ್ ನಾಲೆಜ್ ಇದೆಯಾ, ಎರಡನೇದು ನಾನು ಕಲಿತು ಇದನ್ನು ಯಾವ ರೀತಿ ಬಳಸ್ಕೋತೀನಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ ಅನ್ನೋದು ನನ್ನ ಒಂದು ಪ್ರಾರ್ಥನೆ.